ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ದಾನಮ್ಮ ಮಿಸ್ಸ. ಇವತ್ತಿನ ಒಂದು ಕ್ಲಾಸಲ್ಲಿ ಏನಪ್ಪಾ ಅಂತಂದ್ರೆ SSLC ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯೂಸ್ ಆಗುವಂತಹ ಇಂಗ್ಲಿಷ್ ಗ್ರಾಮರಲ್ಲಿ ಬರ್ತಕ್ಕಂಥ MCQಸ್ಗಳನ್ನು ನೋಡೋಣ. ಇವು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು. ಓಕೆ, ಸಾಕಷ್ಟು ಎಕ್ಸಾಮ್ಸಲ್ಲಿ ಈ ಕ್ವಶನ್ಸ್ಗಳು ರಿಪೀಟ್ ಆಗ್ಯಾವ. ಆಫ್ಟರ್ವರ್ಡ್ಸ್ ಇದೇ ಒಂದು ಟಾಪಿಕಲ್ಲೇ ನಿಮಗೂ ಕೂಡ ಇನ್ನು ನೆಕ್ಸ್ಟ್ ಕೇಳುವಂತಹ ಎಕ್ಸಾಮ್ಸಲ್ಲಿಯೂ ಕೂಡ ನಿಮಗೆ ಸಾಕಷ್ಟು ಯೂಸ್ ಆಗ್ಬೋದು. ಓಕೆ, ನೋಡ್ತಾ ಹೋಗೋಣ. ಫಸ್ಟ್ ಒನ್ ನೋಡೋಣ, ಆರ್ಟಿಕಲ್ ಟಾಪಿಕ್ ಮೇಲೆ. ಆರ್ಟಿಕಲ್ಸ್ ಮೇಲೆ ಇರ್ತಕ್ಕಂಥ ಒಂದು ಕ್ವಶನ್ ಅನ್ನು ನೋಡೋಣ, MCQs ಅನ್ನ. ಇಲ್ಲಿ ಆನ್ಸರ್ ವಿತ್ ಎಕ್ಸ್ಪ್ಲನೇಷನ್ ಕೂಡ ನಿಮ್ಗೆ ಸಿಂಪಲ್ ಆಗಿ ನಾನು ಹೇಳಿಕೊಡ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ನೋಟ್ಸ್ ಮಾಡ್ತಾ ಹೋಗ್ರಿ. ಹಿ ಈಸ್ ಡ್ಯಾಶ್ ಆನೆಸ್ಟ್ ಮ್ಯಾನ್. ಹಿ ಈಸ್ ಡ್ಯಾಶ್ ಆನೆಸ್ಟ್ ಮ್ಯಾನ್. ದಿಸ್ ಈಸ್ ಅ ಆನೆಸ್ಟ್. ಆನೆಸ್ಟ್ ಈಸ್ ಅ honest. First letter is consonant. This is a silent. Honest. Honest meaning yan. ಇಲ್ಲಿ ಯಾನ್ ಅಂತಕ್ಕಂಥ ಆರ್ಟಿಕಲ್ ಅನ್ನು ನಾವು ಯೂಸ್ ಮಾಡ್ತೀವಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ಓವೆಲ್ ಅಂಡ್ ಓವೆಲ್ ಸೌಂಡ್ ಬಿಫೋರ್ ದಿಸ್ ಈಸ್ ಯೂಸ್ ಆನ್. ನಾವು ಓವೆಲ್ ಮತ್ತು ಓವೆಲ್ ಸೌಂಡ್ ಬಂದಾಗ ಅದರ ಹಿಂದೆ ಒಂದು ನಾವು ಯಾವ ಆರ್ಟಿಕಲ್ ಅನ್ನು ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ಯಾನ್ ಅಂತಕ್ಕಂಥ ಆರ್ಟಿಕಲ್ ಅನ್ನ ಯೂಸ್ ಮಾಡ್ತೀವಿ. ಕಾನ್ಸೋನೆಂಟ್ ಅಂಡ್ ಕಾನ್ಸೋನೆಂಟ್ ಸೌಂಡ್ ಬಂದಾಗ ಎ ಅಂತಕ್ಕಂಥದ್ದನ್ನ ಯೂಸ್ ಮಾಡ್ತೀವಿ. ಓಕೆ, ಇಲ್ಲಿ ಸರಿಯಾದ ಉತ್ತರವನ್ನ ನೋಡ್ರಿ. ಇಲ್ಲಿ ನೋಟ್ಸ್ ಅನ್ನ ಮಾಡಿ ಇಟ್ಕೋಬಹುದು ನೀವು. ಆನ್ ಅಂತಕ್ಕಂಥದ್ದು ಇಲ್ಲಿ ಎಕ್ಸ್ಪ್ಲನೇಷನ್ ಕೂಡ ನಿಮಗೆ ನಾನು ನೋಟ್ ಔಟ್ ಮಾಡಿದ್ದೇನೆ. ಆನೆಸ್ಟ್ ನಲ್ಲಿ ಎಚ್ ಅಂತಕ್ಕಂಥ ಸೈಲೆಂಟ್, ಆದ್ದರಿಂದ ಓವೆಲ್ ಸೌಂಡ್ ಆನ್ ಆಗಿದೆ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ಅನ್ನ ನೋಡೋಣ ಡೈರೆಕ್ಟ್ ಆಗಿ. ಸಿ ವಾಟ್ ಡ್ಯಾಶ್ ಅಂಬ್ರೆಲಾ. ಸಿ ವಾಟ್ ಡ್ಯಾಶ್ ಅಂಬ್ರೆಲಾ. ಯು ಅಂತಕ್ಕಂಥ ಲೆಟರ್ ಏನಿದು? ಓವೆಲ್. ಈ ಓವೆಲ್ ಬಿಫೋರ್ ನಾವು ಮತ್ತೆ ಏನು ಯೂಸ್ ಮಾಡ್ತೀವಿ? ಯಾನ್ ಅನ್ನ ಯೂಸ್ ಮಾಡ್ತೀವಿ. ದಿಸ್ ಈಸ್ ಆನ್ಸರ್ ಬಿ ಕರೆಕ್ಟ್. ಆನ್ ಅಂಬ್ರೆಲಾ ಓವೆಲ್ ಸೌಂಡ್ ನಿಂದ ಆರಂಭವಾಗಿದ್ದರಿಂದ ನಾವು ಯಾನ್ ಅನ್ನ ಯೂಸ್ ಮಾಡಿದ್ದೇವೆ. ಪ್ರೆಪೋಸಿಷನ್ ಮೇಲೆ ಕ್ವಶನ್ಸ್ ಗಳನ್ನ ನೋಡ್ರಿ. ದ ಬುಕ್ ಈಸ್ ಡ್ಯಾಶ್ ದ ಟೇಬಲ್. ದ ಬುಕ್ ಈಸ್ ಡ್ಯಾಶ್ ದ ಟೇಬಲ್. ದ ಬುಕ್ ಈಸ್ ಆನ್ ದ ಟೇಬಲ್. ಇಲ್ಲಿ ಸರಿಯಾದ ಪ್ರಿಪೋಸಿಷನ್ ಯಾವ್ದು ಬಳಸ್ತೀವಿ? ಆನ್ ದ ಟೇಬಲ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇಲ್ಲಿ ಉತ್ತರವನ್ನ ನೋಡೋಣ. ಆನ್ ಎಕ್ಸ್ಪ್ಲನೇಷನ್ ನೋಡ್ರಿ, ಮೇಲೆ ಇದ್ದರೆ ನಾವು ಆನ್ ಅನ್ನ ಬಳಸ್ತೀವಿ. ಫೋರ್ತ್ ಒನ್, ಸಿ ಈಸ್ ಗೋಯಿಂಗ್ ಡ್ಯಾಶ್ ಸ್ಕೂಲ್. ಸಿ ಈಸ್ ಗೋಯಿಂಗ್ ಟು ಸ್ಕೂಲ್. ಸಿ ಈಸ್ ಗೋಯಿಂಗ್ ಟು ಸ್ಕೂಲ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ದೇರ್ ರೈಟ್ ಆನ್ಸರ್. ನೆಕ್ಸ್ಟ್ ಎಕ್ಸ್ಪ್ಲನೇಷನ್. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಾವು ಹೋಗುವಾಗ ಏನನ್ನ ಬಳಸ್ತೀವಪ್ಪ ಅಂತಂದ್ರೆ ಟು ಅಂತಕ್ಕಂಥ ಪ್ರಪೋಸಿಷನ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಲಿಸನ್ ಹಿಯರ್. ನೆಕ್ಸ್ಟ್ ಒನ್ ಕ್ವಶನ್. ಪ್ರನೌನ್ಸ್ ಡಿಪೆಂಡ್ ಅಪಾನ್ ಪ್ರನೌನ್ಸ್. ಸರ್ವನಾಮಗಳ ಮೇಲೆ ಇರ್ತಕ್ಕಂಥ ಒಂದು ಪ್ರಶ್ನೆಗಳನ್ನ MCQs ಗಳನ್ನ ನೋಡೋಣ. ನಿಮಗೂ ಪ್ರತಿಯೊಂದು ಟಾಪಿಕ್ ಮೇಲೆ ನಾನು ಒಂದು 2 ಕ್ವಶನ್ಸ್ ಗಳನ್ನ ಇಲ್ಲಿ ಮಾಡ್ತಾ ಇದ್ದೀನಿ. ಇದೇ ರೀತಿಯಾಗಿರ್ತಕ್ಕಂಥವು ನಿಮಗೆ SSLC ಎಕ್ಸಾಮ್ ಅಂಡ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್, KS ಆಗಿರ್ಬೋದು, SDA, FDA ಅಂಡ್ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಿಮಗೆ ಇದೇ ರೀತಿಯಾಗಿರ್ತಕ್ಕಂಥ ಇಂಗ್ಲಿಷ್ ಗ್ರಾಮರ್ ಮೇಲೆ ಕ್ವಶನ್ಸ್ ಗಳು ಬರಬಹುದು. ಓಕೆ, ನೋಟ್ಸ್ ಗಳನ್ನ ಮಾಡ್ಕೊಡ್ರಿ. ರವಿ ಈಸ್ ಮೈ ಫ್ರೆಂಡ್. ಡ್ಯಾಶ್ ಈಸ್ ವೆರಿ ಕೈಂಡ್. ರವಿ ಈಸ್ ಮೈ ಫ್ರೆಂಡ್. ಇಲ್ಲಿ ರವಿ ಅಂತಕ್ಕಂಥದ್ದು ಒಂದು ನೌನ್. ಈ ನೌನ್ ಬದಲಾಗಿ ನಾವು ಇಲ್ಲಿ ಏನನ್ನ ಬಳಸ್ತೀವಪ್ಪ ಅಂತಂದ್ರ ಹಿ ಅಂತಕ್ಕಂಥದ್ದನ್ನ ಬಳಸ್ತೀವಿ. ನೋಡಿ, ರವಿ ಈಸ್ ಮೈ ಫ್ರೆಂಡ್, ಹಿ ಈಸ್ ವೆರಿ ಕೈಂಡ್. ದಿಸ್ ಈಸ್ ಆಪ್ಷನ್ ಇಲ್ಲಿ ಎ ಸರಿಯಾದ ಉತ್ತರವಾಗತ್ತ. ಆನ್ಸರ್ ಅನ್ನು ನೋಡೋಣ. ಓಕೆ, ಆಪ್ಷನ್ ಎ ಕರೆಕ್ಟ್ ಸರಿಯಾದ ಉತ್ತರ. ಹಿ ಎಕ್ಸ್ಪ್ಲನೇಷನ್. ರವಿ ಮೇಲ್ ನೇಮ್ ಹಿ. ದಿಸ್ ಪೆನ್ ಈಸ್ ಡ್ಯಾಶ್. ದಿಸ್ ಪೆನ್ ಈಸ್ ಮೈನ್. ದಿಸ್ ಪೆನ್ ಈಸ್ ಮೈನ್. ಇದು ಪೆನ್ನು ನನ್ನದು ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ. ಉತ್ತರವನ್ನ ನೋಡ್ರಿ. ಓನರ್ಶಿಪ್ ತೋರಿಸಲು ಮೈನ್ ಬಳಸುತ್ತಾರೆ. ಟೆನ್ಸಸ್ ಬೇಸ್ಡ್ ಅನ್ನು ನೋಡೋಣ. ಸಿ ಡ್ಯಾಶ್ ಪ್ಲೇಯಿಂಗ್ ನೌ. ಸಿ ಡ್ಯಾಶ್ ಪ್ಲೇಯಿಂಗ್ ನೌ. ಇಲ್ಲಿ ಸರಿಯಾದ ಉತ್ತರ ನೋಡ್ರಿ. ಸಿ ಇಲ್ಲಿ ಪ್ಲೇಯಿಂಗ್ ಸಬ್ಜೆಕ್ಟ್ ಪ್ಲಸ್ ಈಸ್ ಆರ್ ಎಂ ಪ್ಲಸ್ P1 plus ing plus object. This is a which one? Present continuous tense. This is a present continuous tense. ಇಲ್ಲಿ ನಾವು ಸಿ ಈಸ್ ಪ್ಲೇಯಿಂಗ್ ನೌ
ಇಲ್ಲಿ ಸರಿಯಾದ ಉತ್ತರವನ್ನು ನೋಡೋಣ. ಆಪ್ಷನ್ ಇ ಸರಿಯಾದ ಉತ್ತರ. ಎಕ್ಸ್ಪ್ಲನೇಷನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ದಿಸ್ ಈಸ್ ಬೇಸ್ಡ್ ಅಪಾನ್ ಸ್ಟ್ರಕ್ಚರ್. ಓಕೆ, ನೆಕ್ಸ್ಟ್ ಒನ್. ದೇ ಡ್ಯಾಶ್ ಫುಟ್ಬಾಲ್ ಎಸ್ಟರ್ಡೇ. ದೇ ಡ್ಯಾಶ್ ಫುಟ್ಬಾಲ್ ಎಸ್ಟರ್ಡೇ. ಎಸ್ಟರ್ಡೇ ಪಾಸ್ಟ್ ಟೆನ್ಸ್. ಇಲ್ಲಿ ದೇ ಪ್ಲೇಡ್. ಪ್ಲೇ ಇದು ಫಿ1 ಆದ್ರೆ ಇಲ್ಲಿ ಪ್ಲೇಡ್ ಅಂತಕ್ಕಂಥದ್ದು ಇದು ಫಿ2 ಆಗತ್ತ. ದೇ ಪ್ಲೇಡ್ ಫುಟ್ಬಾಲ್ ಎಸ್ಟರ್ಡೇ. ಇಲ್ಲಿ ಸರಿಯಾದ ಉತ್ತರ ಪ್ಲೇಡ್. ಎಕ್ಸ್ಪ್ಲನೇಷನ್ ಎಸ್ಟರ್ಡೇ ಫಾಸ್ಟ್ ಟೆನ್ಸ್. ಐ ಡ್ಯಾಶ್ ವಿಸಿಟ್ ಮೈಸೂರ್ ಟುಮಾರೋ. ಐ ಡ್ಯಾಶ್ ವಿಸಿಟ್ ಮೈಸೂರ್ ಟುಮಾರೋ. ಐ ವಿಲ್ ವಿಸಿಟ್ ಮೈಸೂರ್ ಟುಮಾರೋ. ದಿಸ್ ಇಸ್ ದ ಫ್ಯೂಚರ್ ಟೆನ್ಸ್. ಐ ವಿಲ್. ಎಕ್ಸ್ಪ್ಲನೇಷನ್ ಫ್ಯೂಚರ್ ಟೆನ್ಸ್ will plus verb. Adjectives based fractions. See you, listen here carefully, write this your books notes. 10th one. She is a dash girl. She is a dash girl. Beauty, beautiful, beautifully. This is she is a beautiful girl. She is a beautiful girl. Explanation. Noun describe ಮಾಡುವ ಪದ adjective ಆಗಿರುತ್ತೆ. Degrees of comparison. Listen here. This is 1 marks questions. Ask you any exams. Mount Everest is dash mountain in the world. Mount degrees of comparison. Mount Everest is dash mountain in the world. Big, bigger, the biggest. Mount Everest is the biggest mountain in the world. The biggest. Option C is a right answer. See you answer. The biggest. ಅತ್ಯಂತ ದೊಡ್ಡ ಅಂದ್ರೆ ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ನಾವು ಮಾಡಬೇಕಾಗತ್ತ. ವೆರಿ ಅಗ್ರಿಮೆಂಟ್. ವರ್ಬ್ ಅಗ್ರಿಮೆಂಟ್ ಅನ್ನು ನೋಡ್ತಾ ಹೋರಿ. ನೆಕ್ಸ್ಟ್ ವರ್ಬ್ ಅಗ್ರಿಮೆಂಟ್ ಬೇಸ್ಡ್ ಕ್ವಶನ್. ಸಿ ಡ್ಯಾಶ್ ಟು ಸ್ಕೂಲ್ ಎವ್ರಿ ಡೇ. ಸಿ ಗೋಸ್ ಟು ಸ್ಕೂಲ್ ಎವ್ರಿ ಡೇ. ಬಿಕಾಸ್ ಸಬ್ಜೆಕ್ಟ್ ಈಸ್ ಸಿಂಗ್ಯುಲರ್. ನಾವು ಸಬ್ಜೆಕ್ಟ್ಗಳು ಹಿ ಸಿ ಇಟ್ ಬಂದಾಗ ಕಂಪಲ್ಸರಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಇಲ್ಲಿ ವಿ1 ಕ ಪ್ಲಸ್ ನೋಡ್ರಿ ಎಸ್ ಅನ್ನ ಆ್ಯಡ್ ಮಾಡ್ತೀವಿ, ಇ ಎಸ್ ಅನ್ನ ಆ್ಯಡ್ ಮಾಡ್ತೀವಿ. ಅಷ್ಟೇ ಅಲ್ದ ಏನಪ್ಪಾ ಅಂತಂದ್ರೆ ಇಲ್ಲಿ ನಾವು ಐ ಎಸ್ ಅನ್ನು ಕೂಡ ಆ್ಯಡ್ ಮಾಡ್ತಾ ಇರ್ತೀವಿ. ಅದಕ್ಕಾಗಿ ಇಲ್ಲಿ ಏನಪ್ಪಾ ಅಂತಂದ್ರೆ ಸಿ ಗೋಸ್ ಟು ಸ್ಕೂಲ್ ಎವ್ರಿ ಡೇ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರವಾಗತ್ತ. ನೋಡ್ರಿ ಆನ್ಸರ್ ಅನ್ನ ನೋಡ್ರಿ. ಸಿ ಗೋಸ್ ಅಂತಕ್ಕಂಥ ಸರಿಯಾದ ಉತ್ತರ. ಹಿ ಸಿ ಇಟ್. ವರ್ಬ್ಗೆ ನಾವೇನನ್ನ ಬಳಸ್ತೀವಿ? ಎಸ್ ಇ ಎಸ್ ಐ ಎಸ್ ಆಲ್ಸೋ ಆಡ್. ಕಂಜಕ್ಷನ್ ಬೇಸ್ಡ್. ರವಿ ಈಸ್ ಪುವರ್ ಡ್ಯಾಶ್ ಹಿ ಈಸ್ ಆನೆಸ್ಟ್. ರವಿ ಈಸ್ ಪುವರ್ ಡ್ಯಾಶ್ ಹಿ ಈಸ್ ಆನೆಸ್ಟ್. ರವಿ ಈಸ್ ಪುವರ್ ಬಟ್ ಹಿ ಈಸ್ ಆನೆಸ್ಟ್. ರೈಟ್ ಆನ್ಸರ್. ಸಿ ಆನ್ಸರ್. ಓಕೆ, ನಾನು ಕೆಳಗಡೆ ನಿಮಗೆ ಪ್ರತಿಯೊಂದು ಆನ್ಸರ್ಗಳನ್ನು ಕೂಡ ಬರಿತಾ ಹೋಗೇನಿ. ಅದರದ ಸಿಂಪಲ್ ಆಗಿರ್ತಕ್ಕಂಥ ಎಕ್ಸ್ಪ್ಲನೇಷನ್ಗಳನ್ನು ಕೂಡ ಇಲ್ಲಿ ನೋಟ್ ಔಟ್ ಮಾಡಿದ್ದೀನಿ. ಅದಕ್ಕಾಗಿ ನೀವೇನು ಮಾಡ್ರಿಪ್ಪ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ನಿಮಗೆ ತಿಳಿಯುವಂತಾನ ನೀವು ಕೂಡ ನೋಟ್ ಔಟ್ಗಳನ್ನ ಮಾಡಿಟ್ಕೊಡ್ರಿ. ಓಕೆ, ಕನ್ನಡದಲ್ಲಿ ಕೂಡ ನಿಮಗೆ ಎಲ್ಲರಿಗೂ ಕೂಡ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತಕ್ಕಂಥದ್ದು ಕನ್ನಡ ಪ್ಲಸ್ ಇಂಗ್ಲಿಷ್ ಎರಡು ಮಿಕ್ಸ್ ಔಟ್ ಅನ್ನ ಮಾಡಿದ್ದೀನಿ. ವಿರೋಧ ತೋರಿಸಲು ನಾವು ಬಟ್ ಅನ್ನು ಯೂಸ್ ಮಾಡ್ತೀವಿ. ಸಿನಾನಿಮಸ್. ಸಿನಾನಿಮಸ್ ಮೀನಿಂಗ್ ಸಮಾನಾರ್ಥಕ ಪದಗಳು. ಸಿನಾನಿಮಸ್ ಆಫ್ ಬಿಗ್, ಲಾರ್ಜ್, ಸ್ಮಾಲ್, ಥಿನ್. ದಿಸ್ ಇಸ್ ಆನ್ಸರ್. ದಿಸ್ ಇಸ್ ವೆರಿ ಈಸಿ. ಲಾರ್ಜ್ ಅಂತಕ್ಕಂಥದ್ದು ಇಲ್ಲಿ ಬಿಗ್ ಅಂದ್ರೆ ದೊಡ್ಡದು, ಲಾರ್ಜ್ ಅಂದ್ರೆ ದೊಡ್ಡದು. ಆಪ್ಷನ್ ಎ ಈಸ್ ಎ ರೈಟ್ ಆನ್ಸರ್. ಆಂಟೋನಿಮ್ಸ್ ವಿರುದ್ಧಾರ್ಥಕ ಪದ. ಆಂಟೋನಿಮ್ ಆಫ್ ಹಾಟ್, ಕೋಲ್ಡ್, ವಾರ್ಮ್, ಹೀಟ್. ಹಾಟ್ ಅಂದ್ರೆ ಏನ್ರಿ? ಬಿಸಿ. ಇಲ್ಲಿ ಅದರದ ಆಂಟೋನಿಮ್ ಅಪೋಸಿಟ್ ವರ್ಡ್ ಏನಾಗತ್ತ? ಕೋಲ್ಡ್. ದಿಸ್ ಇಸ್ ರೈಟ್ ಆನ್ಸರ್. ಇದು ಸರಿಯಾದ ಉತ್ತರವಾಗತ್ತ. ನೌನ್. ನೌನ್ ಬೇಸ್ಡ್. ಐಡೆಂಟಿಫೈ ದ ನೌನ್. ದ ಬಾಯ್ ಈಸ್ ಪ್ಲೇಯಿಂಗ್. ನೌನ್ ಅಂದ್ರೆ ನಾಮಪದ. ಇಲ್ಲಿ ಯಾವುದ್ರಿ? ಡೈರೆಕ್ಟ್ ಆಗಿ ಆನ್ಸರ್ ಅನ್ನ ನೋಡೋಣ. ಬಾಯ್ ಅಂತಕ್ಕಂಥದ್ದು ಇಲ್ಲಿ ನೌನ್ ಆಗತ್ತ. ಪ್ಲೇ ಅಂತಕ್ಕಂಥದ್ದು ವರ್ಬ್ ಆಗತ್ತ. ಈಸ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಆಗತ್ತ. ಇಲ್ಲಿ ಎಕ್ಸ್ಪ್ಲನೇಷನ್ ನೋಡ್ರಿ. ಪರ್ಸನ್ ನೇಮ್ ನೌನ್. ಆಡ್ವರ್ಬ್ ಬೇಸ್ಡ್. ಹಿ ರನ್ಸ್ ಫಾಸ್ಟ್. ಆನ್ಸರ್ ಆಡ್ವರ್ಬ್. ಹಿ ರನ್ಸ್ ಫಾಸ್ಟ್. ಫಾಸ್ಟ್ ಅವ್ ಹೆಂಗ್ ಓಡಾತಾನ್ರಿ? ಆಡ್ವರ್ಬ್ ಅಂದ್ರೆ ಏನು? ಆಡ್ವರ್ಬ್ ಮೀನಿಂಗ್ ವಾಟ್ ಇಸ್ ದ ಆಡ್ವರ್ಬ್? ಕ್ರಿಯಾ ವಿಶೇಷಣ. ಆಡ್ವರ್ಬ್ ಅಂದ್ರೆ ಕ್ರಿಯಾ ವಿಶೇಷಣ ಅಂತಕ್ಕಂಥದ್ದು
ಇಲ್ಲಿ ನೋಡಿ ಎಕ್ಸ್ಪ್ಲೇಷನ್ ವರ್ಬ್ ಡಿಸ್ಕ್ರೈಬ್ ಮಾಡುವ ಪದಕ್ಕೆ ನಾವು ಆಡ್ವರ್ಬ್ ಅಂತ ಕರಿತೀವಿ. ಆಕ್ಟಿವ್ ವಾಯ್ಸ್ ರಾಮ್ ರೋಟ್ ಅ ಲೆಟರ್. ರಾಮ್ ರೋಟ್ ಅ ಲೆಟರ್. ಪ್ಯಾಸಿವ್ ವಾಯ್ಸ್ ಆಕ್ಟಿವ್ ವಾಯ್ಸ್ ಇಲ್ಲಿ ಪ್ಯಾಸಿವ್ ವಾಯ್ಸ್ ಅಂತಕ್ಕಂಥದ್ದು ಕ್ವಶನ್ಸ್ ಇಲ್ಲಿ ಆನ್ಸರ್ ನೋಡ್ರಿ. ರಾಮ್ ರೋಟ್ ಅ ಲೆಟರ್. ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ನಾವು ಆಕ್ಟಿವ್ ವಾಯ್ಸ್ ಅನ್ನ ಪ್ಯಾಸಿವ್ ವಾಯ್ಸ್ ಆಗಿ ಚೇಂಜ್ ಮಾಡೋ ಮುಂದ ಕಂಪಲ್ಸರಿ ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಇದು ಯಾವ ಟೆನ್ಸ್ ಅಲ್ಲಿ ಐತಿ ನಾವು ಸರಿಯಾಗಿ ನೋಡ್ಕೋಬೇಕಾಗತ್ತ. ಇಲ್ಲಿ ಆಬ್ಜೆಕ್ಟ್ ಏನಾಗತ್ತಪ್ಪ ಅಂತಂದ್ರೆ ಇಲ್ಲಿ ಸಬ್ಜೆಕ್ಟ್ ಆಗಿ ಪರಿವರ್ತನೆ ಆಗತ್ತ. ಇಲ್ಲಿ ಆಬ್ಜೆಕ್ಟ್ ಅಂತಕ್ಕಂಥದ್ದು ಯಾವ್ದತಿ ಆ ಲೆಟರ್. ಆ ಲೆಟರ್ ಇಲ್ಲಿ ರೋಟ್ ಇದು ಯಾವ ಟೆನ್ಸ್ ಅಲ್ಲಿ ಐತಿ, ಯಾವ ಟೆನ್ಸ್ ಅಲ್ಲಿ ಐತಿ ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಐತಿ ಹೌದಾ. ಆ ಲೆಟರ್ ವಾಸ್, ಆ ಲೆಟರ್ ವಾಸ್ ನೋಡ್ರಿ ಇಲ್ಲಿ ಯಾವ ರೀತಿ ಚೇಂಜ್ ಮಾಡ್ತಪ್ಪ ಅಂತಂದ್ರೆ ಆ ಲೆಟರ್ ವಾಸ್ ರೋಟ್ ರಿಟರ್ನ್. ಕಂಪಲ್ಸರಿ ನಾವೇನ್ ಮಾಡಬೇಕು ವರ್ಬ್ ಅನ್ನ V3 ಫಾರ್ಮ್ ಅಲ್ಲಿ ಚೇಂಜ್ ಮಾಡ್ಕೋಬೇಕಾಗತ್ತ. ರಿಟರ್ನ್ ಕಂಪಲ್ಸರಿ ಬೈ ಅಂತಕ್ಕಂಥ ಪ್ರಿಪೋಸಿಷನ್ ಅನ್ನ ಯೂಸ್ ಮಾಡ್ಬೇಕು ಪ್ಯಾಸಿವ್ ವಾಯ್ಸ್ ಮಾಡೋ ಮುಂದ. ಲಾಸ್ಟ್ ಒನ್ ನಾವ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ಇಲ್ಲಿ ಸಬ್ಜೆಕ್ಟ್ ಅನ್ನ ಆಬ್ಜೆಕ್ಟ್ ಆಗಿ ಚೇಂಜ್ ಮಾಡ್ತೀವಿ. ರಿಟರ್ನ್ ಬೈ ರಾಮ್. ಇದ್ರ ಆನ್ಸರ್ ಸರಿಯಾದ ಉತ್ತರ ಲೆಟರ್ ಲೆಟರ್ ವಾಸ್ ರಿಟರ್ನ್ ಬೈ ರಾಮ್. ಸರಿಯಾದ ಉತ್ತರ ಲೆಟರ್ ವಾಸ್ ರಿಟರ್ನ್ ಬೈ ರಾಮ್ ಸರಿಯಾದ ಉತ್ತರ. ಡೈರೆಕ್ಟ್ ಸ್ಪೀಚ್ he said I am tired. He said I am tired. Direct and indirect speech. He said that he was tired. He said that he was tired. ಇದು ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್. ನೋಡ್ರಿ ಎರರ್ ಕರೆಕ್ಷನ್ ಮೇಲೆ ನಿಮ್ಗೊಂದು ಕೇಳಿರ್ತಾರ ಆ ಟಾಪಿಕ್ ಅಲ್ಲಿ he don't like tea. ಸಾರಿ ಸಿ ಡೋಂಟ್ ಲೈಕ್ ಟೀ. ಇದು ಆಗಂಗಿಲ್ಲ. ಇದ್ರದ್ದು ಯಾವ್ದಾಗತ್ತೆ ಎರರು ಸಿ ಡಸಂಟ್ ಲೈಕ್ ಟೀ. ಇಲ್ಲಿ ಡೋಂಟ್ ಬರಂಗಿಲ್ಲ. ಏನ್ ಬರತ್ತಪ್ಪ ಅಂತಂದ್ರೆ ಹೆಲ್ಪಿಂಗ್ ವರ್ಬ ಡಸಂಟ್. ಇಲ್ಲಿ ಸಿಂಗ್ಯುಲರ್ ಸಬ್ಜೆಕ್ಟ್ ಆಗಿದ್ದರಿಂದ ನಾವು ಡಸಂಟ್ ಡಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಅನ್ನು ಯೂಸ್ ಮಾಡಿ ಅದಕ್ಕೆ ಡಸಂಟ್ ಅಂದ್ರೆ ನಾಟ್ ನೆಗೆಟಿವ್ ಆಗಿ ಬಳಸ್ತೀವಿ. ಸಿ ಡಸಂಟ್ ಲೈಕ್ ಟೀ. ದಿಸ್ ಈಸ್ ದ ರೈಟ್ ಆನ್ಸರ್. More important questions. She lives dash Bangalore. She lives in Bangalore. We go to school by bus. This is a preposition. This is also right. The sun dash in the east. The sun rises in the east. I dash my homework yesterday. I did. This is past. Past tense ಅಲ್ಲಿ ನಾವು ಹೇಳ್ತೀವಿ do did ಅಂತಕ್ಕಂಥದ್ದು. I did my homework yesterday. They dash watching TV now. They are watching TV now. This is a present continuous tense. He is dash than his brother. He is taller than his brother. This is dash best book. This is the best book. I have dash apple. I have an apple. This is article. She sings well. She sings well. We dash football every day. We play football every day. Alphabetical order. Arrange. Dog, apple, ball, cat. See, you answer directly. This is the arrangement alphabetically order. ನೋಡ್ರಿ ಅಲ್ಫಾಬೆಟಿಕಲ್ ಏನ್ ಬರ್ತೈತಿ ಫಸ್ಟ್ ಅಂತಂದ್ರೆ ಯಾಪಲ್. ಲಿಸನ್ ಇಯರ್ ಫಸ್ಟ್ ಒನ್ ಇಲ್ಲಿ ಆನ್ಸರ್ಸ್ ಗಳನ್ನ ನೋಡ್ತಾ ಹೋರಿ. ಆಪಲ್, ಬಾಲ್, ಕ್ಯಾಟ್, ಡಾಗ್. ಅಲ್ಫಾಬೆಟಿಕಲಿ ಆರ್ಡರ್ ಅಂತಂದ್ರೆ ಏನ್ರಿ A to Z ಲೆಟರ್ ವೈಸ್ ನಾವು ಸೀರಿಯಲ್ ಆಗಿ ಜೋಡಿಸ್ತಾ ಹೋಗ್ಬೇಕು. ಮೋರ್ ಗ್ರಾಮರ್ ಅಲ್ಲಿ ಬರ್ತಕ್ಕಂಥ ಕ್ವಶನ್ಸ್. ಸಿ ಡ್ಯಾಶ್ ಅ ಟೀಚರ್. ಸಿ ಈಸ್ ಅ ಟೀಚರ್. ದೇ ಡ್ಯಾಶ್ ಹ್ಯಾಪಿ. ದೇ ಆರ್ ಹ್ಯಾಪಿ. ದೇ ಅಂತಕ್ಕಂಥದ್ದು ಪ್ಲೂರಲ್ ಸಬ್ಜೆಕ್ಟ್ ಬಿಕಾಸ್ ಆಫ್ ಅನ್ ಹೆಲ್ಪಿಂಗ್ ವರ್ಬ್ಸ್ ಯೂಸ್ ಆರ್. ಹಿ ಡ್ಯಾಶ್ ಅ ಕಾರ್. ಹಿ ಹ್ಯಾಸ್ ಅ ಕಾರ್. ಐ ಡ್ಯಾಶ್ ಇಂಗ್ಲಿಷ್. ಐ ಲೈಕ್ ಇಂಗ್ಲಿಷ್. ಆರ್ ಯು ಲೈಕ್ ಇಂಗ್ಲಿಷ್? ಎಸ್, ಐ ಲೈಕ್ ಇಂಗ್ಲಿಷ್.
Prepositions. Prepositions. The cat is dash the chair. The cat is under the chair. She is standing dash me. She is standing near me. Pronouns. This is my book. It is mine. This is my book. It is mine. Next one. These are dash books. These are our books. Tenses base. She dash to market yesterday. She went to market yesterday. I dash learning English. I am learning English. They dash come tomorrow. They will come tomorrow. Adjective base. This flower is beautiful. He is a dash boy. He is a good boy. Synonymous of a quick. Quick meaning this is a fast. Quick meaning fast. Synonym meaning samanarthaka. Antonyms. Antonym of good. Good. This is antonym or this is a bad. Good meaning ಒಳ್ಳೆಯ, bad meaning ಕೆಟ್ಟ. Okay. Miscellaneous. Identify verb. She runs fast. She runs fast. Here identify verb. This is a runs is the correct answer. Identify adjective. She has a red dress. Adjective identify red is right answer. Identify adverb. He speaks slowly. ನೋಡ್ರಿ ಸ್ಲೋಲಿ ಅಂತಕ್ಕಂಥದ್ದಿಲ್ಲಿ ಆಡ್ವರ್ಬ್ ಆಗತ್ತ. ಇನ್ನೊಂದು ನೆನಪಿಟ್ಕೊಡ್ರಿ, ಈಜಿ ಒಂದು ಮೆಥಡ್ ಅಲ್ಲಿ ಆಲ್ಮೋಸ್ಟ್ ಆಗಿ ಆಡ್ವರ್ಬ್ ನಿಮಗೆ ಕೇಳ್ರಪ್ಪ ಅಂತಂದ್ರ ಅಲ್ಲಿ ಏನ್ ಮಾಡ್ರಿ, ಪ್ರತಿಯೊಂದಕ್ಕೂ ಕೂಡ ಆಲ್ಮೋಸ್ಟ್ ಆಗಿ ಎಲ್ಲವುಗಳು ಕೂಡ ಕೊನೆಯಲ್ಲಿ ದಿಂದ ಎಂಡ್ ಆಗಿರ್ತಾವ. ಅವನ್ನ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಆಡ್ವರ್ಬ್ ಅಂತಕ್ಕಂಥದ್ದು ಐಡೆಂಟಿಫೈ ಮಾಡ್ಬೇಕು. ಅದು ಪ್ರತಿಯೊಂದಕ್ಕೂ ಬರಂಗಿಲ್ಲ, ಆಲ್ಮೋಸ್ಟ್ ಬರ್ತಾವ. ನೆಕ್ಸ್ಟ್ ಒನ್ ಅರೇಂಜ್ ಅಲ್ಫಾಬೆಟಿಕಲ್ ಆರ್ಡರ್. ಅಲ್ಫಾಬೆಟಿಕಲ್ ಆರ್ಡರ್. ಸಣ್ಣ, ಸ್ಟಾರ, ಸ್ಕೈ. ಇಲ್ಲಿ ಮೂರು ಪ್ರತಿಯೊಂದು ಕೂಡ ಅಲ್ಲಿ ಎಸ್ ಇಂದನ ಸ್ಟಾರ್ಟ್ ಆಗ್ಯಾವ. ನೀವು ಇಲ್ಲಿ ಯಾವ ರೀತಿ ನೋಡ್ಬೇಕು, ಸೆಕೆಂಡ್ ಲೆಟರ್ ಅನ್ನ ನೋಡ್ಬೇಕು. ಅಲ್ಫಾಬೆಟಿಕಲ್ ಆರ್ಡರ್ ನೋಡ್ರಿ, ಫಸ್ಟ್ ಯಾವ್ದು ಬರತ್ತ, SKY ಸ್ಕೈ ಅಂತಕ್ಕಂಥದ್ದು ಫಸ್ಟ್ ಒನ್. STR ಸ್ಟಾರ್. SEN ಸನ್ ಅಂತಕ್ಕಂಥದ್ದು ಇಲ್ಲಿ ಆನ್ಸರ್ ಸರಿಯಾಗಿರ್ತಕ್ಕಂಥ ಉತ್ತರ. ಇಲ್ಲಿ ನೋಡ್ರಿ, ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಏನಪ್ಪಾ ಅಂತಂದ್ರ 50 ಪ್ರಶ್ನೆಗಳನ್ನ ನಿಮಗೆ ಗ್ರಾಮರ್ ಬೇಸ್ಡ್ ಆಗಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಟಾಪಿಕ್. ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು, ನಿಮಗೆ SSLC ಎಕ್ಸಾಮ್ಸ್ಗೆ ಯೂಸ್ ಆಗುವಂತಹ ಒಂದು 50 MCQs ಗಳನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನಿಮ್ಮ ಮುಂದೆ ನಾನು ಡಿಸ್ಕಷನ್ ಮಾಡೀನಿ. ಇದೇ ರೀತಿ ಆಗಿರ್ತಕ್ಕಂಥ ಇನ್ನು ಹೆಚ್ಚಿನ ಗ್ರಾಮರ್ ಪ್ರಶ್ನೆಗಳಿಗಾಗಿ ನಾನು ನಿಮಗೆ ನೆಕ್ಸ್ಟ್ ಒಂದು ವಿಡಿಯೋ ಕ್ಲಾಸ್ ಅಲ್ಲಿ ಮತ್ತೆ ಮಾಡ್ತೀನಿ. ನಿಮಗೆ ಮತ್ತೆ ಏನಾದ್ರೂ ಡೌಟ್ಸ್ ಗಳಿದ್ರೆ ನೀವು ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಓಕೆ, ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.